ನಾನು ಗಾಬರಿ ಆಗ್ಬಿಟ್ಟೆ. ಯಾಕಪ್ಪ ಅಂತ ಹೇಳಿದ್ರೆ ರವೀಂದ್ರ ಶ್ರೀಕಂಠಯ್ಯನವ್ರು ನೋಡಿ ಇದೇನಪ್ಪ ಇವರು ಅವ್ರು ನೋಡಿದಟ್ಟಿಗೆ ನನಗೆ ಇದೇನು ಏನು ಹುಷಾರಿಲ್ವಾ ಅನ್ನುವಂಥ ಒಂದು ಭಾವಿಸ್ತಾ ಮಾಡಿದೆ. ಆವಾಗ ನನಗೆ ಗೊತ್ತಾಯಿತು ಅವರು ಎರಡೂ ಕ್ರಷರ್ಗೆ ಹೋಗ್ಬಿಟ್ಟು ಆ ಕ್ರಷರ್ ಧೂಳು ಅವ್ರಿಗೆ ಮೈ ಮೇಲೆಲ್ಲ ಬಿದ್ದು ಇದು ಕೂದಲಿಗೆಲ್ಲ ಆಗಿ ಪಾಪ ಧೂಳು ಎಲ್ಲ ಅದನ್ನು ಒದ್ರದೇ ಪಾಪ ಬಂದು ರೈತರ ಜಮೀನು ಹತ್ರಕ್ಕೆ ಹೋಗಿ ಪಾಪ ಒಣಗಿರೋ ಕಬ್ಬೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಸದ್ಯ 3 ವರ್ಷ ಆದಮೇಲೆ ಯಾರು ಈಗ ರೈತರ ಬಗ್ಗೆ ಜ್ಞಾಪಕ ಆಗಿ ನಮ್ಮ ಬಂದು ರೈತರ ಪರವಾಗಿ ಮಾತನಾಡ್ತಿದ್ದಾರಲ್ಲ ಅವ್ರಿಗೆ ಭಾಳ ಕೃತಜ್ಞತೆಯನ್ನು ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಸದ್ಯ 3 ವರ್ಷ ಆದಮೇಲೆ ಎದ್ದು ಬಂದಿರಲ್ಲ ಅಂತ ಅವ್ರು ನನ್ನ ಬಗ್ಗೆ ರಿಯಲ್ ಎಸ್ಟೇಟು ಅಲ್ಲ, ಈಗ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಪ್ಪ, ನಾನೇನು ಕದ್ದು ಮುಚ್ಚಿ ಸರ್ಕಾರಿ ಜಮೀನಲ್ಲಿ ಕ್ರೆಷರ್ ಏನು ಹಾಕಿಲ್ಲ, ಆ ಕ್ರೆಷರ್ ಓಡಿಸ್ತಾ ಇಲ್ಲ ನಾನು, ಅದುಗಳೆಲ್ಲ ನಮ್ಮ ಮೇಲೆ ಇಲ್ಲ. ನಾನು ಮಾಡ್ತಾ ಇರ್ತಕ್ಕಂಥದ್ದು ವ್ಯಾಪಾರ. ರಿಯಲ್ ಎಸ್ಟೇಟು ಅದು ಮಾಡ್ತಕ್ಕಂಥ ಸಮಯದಲ್ಲಿ ಯಾರು ರೈತರ ಜಮೀನು ತಗೋತೀವಿ, ವ್ಯಾಪಾರ ಮಾಡ್ತೀವಿ. ಇವತ್ತಿನ ರೈತರು ದಡ್ರಿದಾರ, ಯಾರು ಹಂಗೆ ದುಡ್ಡು ಕೊಡ್ತಾರ? ಯಾರು ದುಡ್ಡು ಕೊಡ್ತಾರೆ ಹೇಳಪ್ಪ? ಈಗ ನಾನು ರೈತ ಹತ್ರ ದುಡ್ಡು ಇಸ್ಕೊಂಡ್ರೆ ನಾನು ಕಳ್ಳ, ನಾನು ಲಂಚ ಹೊಡಿತಾನೆ ಅಂತ ಅನ್ಬೋದು. ನಾನೊಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ವ್ಯಾಪಾರ ಮಾಡ್ತಾಯಿದ್ದೀನಿ. ನಾನು ಕೂತ್ಕೊಳ್ಳೋದಲ್ಲಿ ಬಿಗ್ ಕಪ್ಪಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ನಿಮ್ಗೆಲ್ಲಾರು ಈಗ ಕರ್ಕೊಂಡೋಗ್ತೀನಿ ಬಿಗ್ ಕಪ್ಪಲ್ಲಿ, ನಾನು ಎಲ್ಲಿ ಕೂಡ್ತೀನಿ ಅಂತ. ನಾನು ಅಲ್ಲಿ ರಸ್ತೆ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಬಿಗ್ ಕಪ್ಪಲ್ಲಿ ರಸ್ತೆ ಆ ಎಂಟ್ರಿಲೇ ಕೂತ್ಕೊಳ್ಳೋದು. ಅಲ್ಲಿ ಕಾಫಿ ಕುಡಿ ಮಾತ್ರ ಅಭ್ಯಾಸ, ಸಾಯಂಕಾಲ ಅಥವಾ ಮಧ್ಯಾಹ್ನ. ರಾತ್ರಿ ಮೇಲೆ ನಮಗೇನು ಅಭ್ಯಾಸ ಇಲ್ಲ. ನಮ್ಮ ಮಾಜಿ ಶಾಸಕರು ನಾಪತ್ತೆ ಆಗ್ಬಿಟ್ಟವ್ರೆ. ಸಾಯಂಕಾಲ ಇರಲಿ, ಬೆಳಿಗ್ಗೆ ಹೊತ್ತೇ ಇರುವುದಿಲ್ಲ. ಬೆಳಿಗ್ಗೆ ಹೊತ್ತೆ ಅದೆಲ್ಲೋ ನನ್ನ 10 ರೂಪಾಯಿಂದು ಆ ತುಂಡು ಹೂನಾರ ಹಿಡ್ಕೊಂಡು ಬಂದು ಸಾವ್ಗೆಲ್ಲ ಬಂದು ಹೂನಾರ ಹಾಕ್ಬಿಡ್ತಾರೆ ಅಂದರು. ಈಗ ಅಪ್ಪಿತಪ್ಪಿ ಯಾರು ಅವ್ರ ಕಾರ್ಯಕರ್ತರು ಭಾಳ ಒತ್ತಾಯ ಮಾಡಿದ್ರೆ ಅವರೊಂದು ಹೂನಾರ ತಗೊಂಡೋಗಿ ಹಾಕ್ತಾರೆ. ಅದನ್ನು ನಾನು ಹೆಂಗೆ ನಾನು ಹೇಳೋಕ್ಕಾಯ್ತದೆ ಹಂಗಂತ? 10 ರೂಪಾಯಿ ಹೂನಾರ ಆಗ್ತದಿಲ್ಲ ಸ್ವಾಮಿ ಅಂತ ಅವ್ರು ಹೆಂಗೆ ಹೇಳಿದ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಏನಾಗ್ತದೆ? ನಾನು ಕ್ರಷರ್ ಬಗ್ಗೆ ಮಾತಾಡಿದೆ. ಇದರಲ್ಲಿ ನಾನೇನಾರ ಫಾರೆಸ್ಟು ಜಮೀನಲ್ಲಿ ಅವರು ಕ್ರಷರ್ ಇದು ಹೊಡಿತಾವ್ರೆ ಅಂತ ಹೇಳಿದ್ನು. ನಾನೇನು ಹಿಂಗೆ ಹೇಳಿದ್ವಲ್ಲ, ಸರ್ಕಾರಿ ಜಮೀನಲ್ಲಿ ಫಾರೆಸ್ಟ್ ಜಮೀನಲ್ಲಿ ಕಲ್ಲು ಹೊಡಿತಾವ್ರೆ, ಅವರು ಮಣ್ಣೆಲ್ಲ ಸುಟ್ಕೊಂಡ್ಬಿಟ್ಟಾರೆ ಅಂತ ಹೇಳಿದ್ನ? ಇಲ್ಲ. ಅವ್ರೇನಾರು ಇದರಲ್ಲಿ 185ರಲ್ಲಿ ಫಾರೆಸ್ಟ್ ಲ್ಯಾಂಡಲ್ಲಿ, ಗೋಮಾಳದ ಲ್ಯಾಂಡಲ್ಲಿ ಜಲ್ಲಿ ಹೊಡಿತಾವ್ರೆ, ಕ್ರಷರ್ ಹೊಡಿತಾರೆ ಅಂತ ಹೇಳಿದ್ನ? ಇಲ್ಲ. ಅವರು ಮುಂಡಗದಲ್ಲಿ ಅದೆಲ್ಲ ಸರ್ಕಾರಿ ಇನ್ನೂ ಫೈನಲ್ ಆಗಿಲ್ಲ, ಅಲ್ಲೆಲ್ಲ ಕಲ್ಲು ಹೊಡಿತಾವ್ರೆ, ಅಲ್ಲೆಲ್ಲ ರಿಗ್ಗಿಂಗ್ ಹಾಕವ್ರೆ ಅಂತ ನಾನೇನೋ ಹೇಳಿದ್ನ? ಇಲ್ಲ. ಪಾಪ ಅಲ್ಲಿ 2-3 ಕ್ರಷರ್ ಹಾಕವ್ರೆ ಕಣಯ್ಯ. ಈಗ ಅಲ್ಲಪ್ಪ, ಈಗ ಅವರು ನನ್ನ ಗಾಬರಿ ಆಗ್ಬಿಟ್ಟ ಕಣಯ್ಯ. ನಮ್ಮ ಜನಪ್ರತಿನಿಧಿಯಾಗಿದ್ದವರು ಹಿಂದೆ ಏನು ಸ್ಮಾರ್ಟಾಗಿ ಟೀಕಾಗಿ ಆ ಕನ್ನಡಕ ಹಾಕಿ ಸ್ಟೈಲಿಶ್ ಆಗಿ ಇಡೀ ಸ್ಟೈಲಿಶ್ ಯಾರು ಶಾಸಕರಿದ್ದರೆ ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ಅಂತ ಇಡೀ ಜಿಲ್ಲೆಯಲ್ಲಿ ಮಾತಿತ್ತು, ಆಗ ಗೊತ್ತಿತ್ತು. ಈಗ ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ನಾನು ಅಂದ್ಕೊಂಡೆ ಎಲ್ಲ ಕ್ರಷರ್ಗೆ ಹೋಗಿ ಬಂದಿರಬೇಕು ನಮ್ಮ ಹಿಂದಿನ ಜನಪ್ರತಿನಿಧಿ, ಅದಕ್ಕೆ ಹಂಗಾಗದೆ. ಯಾರು ಹೇಳಲಿವಲ್ಲ ನಮ್ಮ ಸ್ನೇಹಿತರುಗಳು ಅಂತ ನಾನು ಭಾಳ ಮನ ನೊಂದ್ಬಿಟ್ಟೆ. ಅವ್ರು ನೋಡಿ ದುಃಖ ಆಗೋಯ್ತು ನನಗೆ. ಆ ಧೂಳಿಂದ ಹಂಗೆ ಬಂದ್ಬಿಟ್ರಲ್ಲ ಪಾಪ, ಏನು ಇದು ಮಾಡ್ಕೊಂಡು ಇಲ್ಲ ಟಿಪ್ಪರ್ ಓಡಿಸ್ಕೊಂಡ್ಬಿಟ್ರ ಹೆಂಗೆ ಅಂತ ನನಗೆ ಗೊತ್ತಾಯಿತು. ಪಾಪ ಏನು ಮಾಡೋದು, ಏನು ಹೇಳಲಿಕ್ಕಾಗೋದಿಲ್ಲ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.